ಅನುಜೋಷಂ ಅಂತ ಒಂದು ಪದ ಋಗ್ವೇದದಲ್ಲಿ ಕಂಡು ಬರ್ತದೆ. 6ನೇ ಮಂಡಲದ 23ನೇ ಅನುವಾಕದ 8ನೇ ಮಂತ್ರದಲ್ಲಿ ಇದು ಕಾಣಿಸ್ತದೆ. ಅನುಜೋಷಂ ಅಂದರೆ ಯಥೇಚ್ಛವಾಗಿ. ಅದಕ್ಕೆಲ್ಲರೂ ಕೂಡ ಕಾಮಾನುಗುಣಂ ಅಂತ ಹೀಗೇನೆ ಅರ್ಥ ಬರೆದಿದ್ದಾರೆ. ಇಚ್ಛಾನುಗುಣಂ ಅಂತ ಹೀಗಾದ್ರ ಅರ್ಥ. ಜುಷಿ ಪ್ರೀತಿ ಸೇವನೆಯೋ ಅಂತ ಧಾತು ಇದೆ. ಅಲ್ಲಿ ಜುಷ ಧಾತುವಿಗೆ ಸೇವನೆ ಮಾಡುವುದು, ಕನ್ಸ್ಯೂಮ್ ಮಾಡುವುದು, ಮತ್ತೆ ಪ್ರೀತಿಸುವುದು, ಸಂತೋಷ ಪಡುವುದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಆದ್ದರಿಂದ ಆ ಧಾತುವಿನಿಂದ ಅನುಜೋಷಂ ಅನ್ನೋ ಶಬ್ದವನ್ನು ನಾವು ನಿಷ್ಪನ್ನ ಮಾಡಿಕೊಂಡ್ರೆ, ಅನು ಅಂದರೆ ಕಾಮಾನುಗುಣಂ ಅಂತೇನು ಹೇಳ್ತೀವಲ್ಲ, ಅನು ಅನ್ನೋದು ಉಪಸರ್ಗ. ಜೋಷಂ ಅಂದರೆ ಪ್ರೀತಿ, ಪ್ರೀತ್ಯನುಗುಣಂ, ನಿನ್ನ ಮನಸ್ಸಿಗೆ ಹೇಗೆ ಪ್ರೀತಿ ಬಂದೀತೋ, ಹೇಗೆ ಸಂತೋಷ ಆದೀತೋ ಆ ರೀತಿಯಾಗಿ ಅಂತ ಅರ್ಥ. ಹೀಗೆ ಅನುಜೋಷಂ ಅನ್ನೋದನ್ನು ಯಥೇಚ್ಛಂ ಅನ್ನೋ ಅರ್ಥದಲ್ಲಿ ವೇದದಲ್ಲಿ ಪ್ರಯೋಗ ಮಾಡಿದ್ದಾರೆ. ವ್ಯವಹಾರದಲ್ಲಿ ಕೂಡ ಅದನ್ನು ಬಳಕೆಗೆ ತಂದರೆ ಕ್ರಮವಾಗಿ ಜನರಿಗೆ ಅರ್ಥ ಆದಿತ್ತು. ಒಮ್ಮೆಲೆ ಎಲ್ರಿಗೂ ಕೂಡ ಅದು ಅರ್ಥ ಆಗಲಿಕ್ಕಿಲ್ಲ. ಅದು ಜೋಶ್ ಅಂದರೆ ಉತ್ಸಾಹ ಅನ್ನೋದು ಎಲ್ರಿಗೂ ಗೊತ್ತಿದೆ. ಉತ್ಸಾಹ, ಹುರುಪು ಅನ್ನೋ ಅರ್ಥ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದು ಸಂಸ್ಕೃತದ ಶಬ್ದ ಇರ್ಲಿಕ್ಕಿಲ್ಲ. ಆದರೂ ಅಂಥ ಶಬ್ದ ಅಂತೂ ಬಳಕೆಯಲ್ಲಿದೆ. ಅದನ್ನ ಕೇಳಿದರೆ ಎಲ್ರಿಗೂ ಅರ್ಥನೂ ಆಗ್ತದೆ. ತೃಪ್ತಿ, ಸಂತೋಷ ಹೀಗೆಲ್ಲ ಅರ್ಥ ಆಗ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸು ಅಂತನೂ ಹಾಗೆ ಅರ್ಥ ಆಗ್ತದೆ. ಬರಿಯ ಜೋಷ ಅಂತ ಶಬ್ದ ಪ್ರಯೋಗ ಮಾಡುವುದಾದರೆ ನಪುಂಸಕಲಿಂಗ ಆದಾಗ ಅದು ಸುಖ ಅಂತ ಅರ್ಥ ಕೊಡ್ತದೆ. ಪುಲ್ಲಿಂಗ ಆದಾಗ ಜುಷ ಧಾತುವಿಗೆ ಘಂಜ್ ಪ್ರತ್ಯಯ ಬಂದು ಅದು ಪುಲ್ಲಿಂಗದ ಶಬ್ದವಾದಾಗ ಅದಕ್ಕೂ ಕೂಡ ಸೇವಿಸುವುದು, ಪ್ರೀತಿ ಅಂತ ಹೀಗೆ ಅರ್ಥ ಆಗ್ತದೆ. ಆದ್ದರಿಂದ ನಪುಂಸಕಲಿಂಗದಲ್ಲೂ ಪುಲ್ಲಿಂಗದಲ್ಲೂ ಎರಡೂ ಅರ್ಥದಲ್ಲಿಯೂ ಪ್ರಯೋಗ ಇದೆ ಅಂತ ಹೀಗೆ ಅನಿಸ್ತದೆ ಅದನ್ನು ನೋಡಿದರೆ. ಜೋಷ ಅನ್ನೋ ಶಬ್ದಕ್ಕೆ ಹೀಗೆ ಸಂತೋಷ, ತೃಪ್ತಿ ಅಂತ ಅರ್ಥ ಇರೋದ್ರಿಂದ ಸೈಲೆಂಟ್ ಅಂತನೂ ಅರ್ಥ ಆಗ್ತದೆ. ಆದರೆ ಅದು ಜೋಷಂ ಅಂತಂದಾಗ ಅದು ಅವ್ಯಯ ಆಗ್ತದೆ. ತೃಪ್ತಿಯಿಂದ ಸೈಲೆಂಟ್ ಆಗಿ ಕೂತ್ಕೋತಾನೆ ಮನುಷ್ಯ, ಅತೃಪ್ತಿ ಇದ್ದು ಏನಾದ್ರು ಕೆಲಸ ಮಾಡ್ತಾನೆ ಅಂತ ಹೇಗೆ ಕಾಣಿಸ್ತದೆ ಅದನ್ನು ನೋಡಿದರೆ. ಅದರಿಂದ ಸೈಲೆಂಟ್ಲಿ ಅಂತನೂ ಅರ್ಥ. ಕಿಮಿತಿ ಜೋಷಮಾಸ್ಯತೆ, ಯಾಕೆ ಹೀಗೆ ಸುಮ್ಮನೆ ಕೂತಿದ್ದೆ ಅಂತ ಹೀಗೆ ಪ್ರಯೋಗ ಕೇಳ್ತಾರೆ. ಜೋಷಮಾಸನ ವಿಶಿಷ್ಯ ಬಭಾಷೆ, ಸುಮ್ಮನೆ ಕೂತ ಅವನು ಆ ವ್ಯಕ್ತಿ, ವಿಶಿಷ್ಯ ಬಭಾಷೆ, ಏನನ್ನು ಕೂಡ ಮಾತಾಡಲಿಲ್ಲ. ಜೋಷವಾಕಂ ವದತಃ ಅಂತನೂ ಹೀಗೊಂದು ಪ್ರಯೋಗ ಇದೆ. ಜೋಷವಾಕ ಅಂದರೆ ಮನಸ್ಸಿಗೆ ಬಂದಂತೆ ಮಾತನಾಡುವುದು, ನಾನ್ಸೆನ್ಸ್ ಟಾಕ್ ಅಂತನೂ ಹೀಗೆ ಹಾಗೂ ಕೂಡ ಒಂದು ಪ್ರಯೋಗ ಇದೆ ಅನ್ನೋದನ್ನು ಗಮನಿಸಬೇಕು.